ಫ್ರೆಂಡ್ಸ್, ಇವತ್ತು ನಾವು ಸಾಂಬಾರನ್ನ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಬೇಳೆಕಾಳು ಸ್ವಲ್ಪ ಮತ್ತು ಹೆಸರು ಕಾಳು. ನೋಡಿ, ಬೇಳೆಕಾಳು ಹೆಸರು ಕಾಳು ತಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಮತ್ತು ಉಪ್ಪು, ಸಾಂಬಾರಿನ ಸೊಪ್ಪು. ಈ ಸೊಪ್ಪನ್ನ ನಾವು ತುಪ್ಪಕಿರೋ ಸೊಪ್ಪು ಅಂತ ಕರಿತೀವಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಬೇಳೆಕಾಳನ್ನ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಮತ್ತು ಈರುಳ್ಳಿನ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನೀರು ಒಂದು ಚೊಂಬಾಗುವಷ್ಟು ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ವಿಷಲ್ ಹಾಕಿ 3 ವಿಷಲ್ ಕೂಗಿಸೋಣ ಫ್ರೆಂಡ್ಸ್. ವಿಷಲ್ಗೆ ಹಾಕ್ತಿದ್ದೀನಿ. 3 ವಿಷಲ್ ಕೂಗಿದ್ರೆ ಒಂದು ಕುಕ್ಕರಲ್ಲಿ ಅನ್ನ ರೆಡಿ ಆಗ್ತಿದೆ ಫ್ರೆಂಡ್ಸ್. ಈಗ 1 ವಿಷಲ್ ಬಂದಿದೆ, 2 ವಿಷಲ್ ಆಗಿದೆ. 2 ವಿಷಲ್ ಬರಲಿ, ಕಾಳು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಮತ್ತು ಈ ಸೊಪ್ಪನ್ನ 2-3 ಬಾರಿ ನೀರಲ್ಲಿ ತೊಳಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಷಲ್ ಆರಿದೆ. ಇದನ್ನು ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಾಳು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಕುದಿ ಬರ್ತೈತೆ. ಅದಕ್ಕೆ ನಾವು ತೊಳೆದು ಇಟ್ಕೊಂಡಿರುವಂತಹ ಸೊಪ್ಪನ್ನು ಇದಕ್ಕೆ ಸೇರಿಸೋಣ. ನೋಡಿ ಫ್ರೆಂಡ್ಸ್, ಚೆಂದಾಗಿ ತೊಳೆದ್ಬಿಟ್ಟು ನಾವು ಸೊಪ್ಪನ್ನು ಇದಕ್ಕೆ ಸೇರಿಸ್ಬೇಕು. ಯಾಕೆ ಅಂದರೆ ಮಣ್ಣಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಒಂದು ಕುದಿ ಬರೋವರೆಗೂ ನಾವು ಇದನ್ನು ಮುಚ್ಚೋಣ. ನೋಡಿ, ಕುದೀತೈತೆ. ಸೊಪ್ಪು ಮತ್ತು ಕಾಳು ಕುದೀತಾ ಐತೆ. ನೋಡಿ, ನಾವು ಸ್ವಲ್ಪ ಬೇಯಬೇಕು. ನೋಡಿ, ಈಗ ಉಪ್ಪು ಸಾಂಬಾರು ರೆಡಿಯಾಗಿದೆ. ಉಪ್ಪು ಸಾಂಬಾರು ಹೀಗಿದ್ರೆ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಇದನ್ನು ಒಗ್ಗರಣೆ ಹಾಕೋರು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಕಾಳನ್ನ. ನೋಡಿ, ಈಗ ಎಷ್ಟು ಸೊಪ್ಪು ಆಗಿದೆ. ಇದನ್ನು ನಾವು ಒಗ್ಗರಣೆ ಮಾಡೋಣ. ನಾವು ಸಾಂಬಾರು ಮಾಡೋದ್ವಲ್ಲ, ಅದೇ ಕುಕ್ಕರ್ನ ಇಟ್ಕೊಂಡು ನಾವು ಎಣ್ಣೆನ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಎಣ್ಣೆ ಬೇಕಾಗುತ್ತೆ. ನೋಡಿ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಕಾಳು, 2 ಮೆಣಸಿನ್ಕಾಯಿ ಹಾಕಿ ಮೂರಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ಇದನ್ನು ಕಂದು ಬಣ್ಣ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಸೊಪ್ಪು ಕಾಳನ್ನು ಇದಕ್ಕೆ ಸೇರಿಸೋಣ. ಕೈನಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸೊಪ್ಪು ಹುರಿದಿದ್ದೀನಿ. ಮತ್ತೊಂದು ಕಡೆ ಉಪ್ಪು ಸಾಂಬಾರು ರೆಡಿಯಾಗಿದೆ.